ಕಟ್ಟಿನ ಸಾರಿಗೆ ಏನೇನು ಬೇಕಾಗ್ತದೆ ಮಸಾಲೆ ಅದನ್ನು ಹುರ್ಕೊಂಡು ನೋಡಿಕೊಂಡು ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಒಣ ಕೊಬ್ಬರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಧನಿಯಾ, ಖಸಖಸಿ, ಚಕ್ಕೆ, ಜೀರಿಗೆ, ಕಾಳಿ ಮಿರಿ, ಚಕ್ಕೆ, ಲವಂಗು, ಏಲಕ್ಕಿ, ಕೊತ್ತಂಬರಿ, ಕರಿಬೇವು. ಇವಾಗ ಒಂದು ಪ್ಯಾನಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹುರ್ಕೊಂಡು ಎಣ್ಣೆ ಇವಾಗ ಬಿಸಿಯಾಗಿದೆ. ನಾನೀಗ ಇದನ್ನು ಫಸ್ಟು ಚಕ್ಕೆ ಹಾಕ್ತೀನಿ, ಏಲಕ್ಕಿ, ಲವಂಗ, ಧನಿಯಾ ಕಾಳು, ಜೀರಿಗೆ, ಕೊಬ್ಬರಿ, ಉಳ್ಳಾಗಡ್ಡಿ ಹಾಕೊಂಡಿದ್ದೀವಿ. ಹಾಕಿದ ಮೇಲೆ ಹೇಳು. ಹೇಳು. ಒಂದೆರಡು ಹಸಿಮೆಣ್ಸಿಕಾಯನ್ನು ಕೂಡ ನಾವು ಹಾಕ್ಕೋಬೋದು. ಅದು ನಿಮಗೆ ಬೇಕಿದ್ರೆ ಹಾಕೋರಿ, ಬೇಡದ್ರೆ ಸ್ಕಿಪ್ ಮಾಡಿ. ಈಗ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ಇದು ಇವಾಗ ಫ್ರೈ ಮಾಡಿದಾಗ ಇದು ಸ್ವಲ್ಪ ಆರಿದ್ಮೇಲೆ ಇದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು. ಕಸ್ಕಸಿ ಮೊದಲೇ ಹಾಕಿದ್ರೆ ಅದು ಒಂಥರ ಹಿಂಗೆಲ್ಲ ಬತ್ತು ಹೋಗ್ಬಿಡ್ತಾವೆ ಕಸ್ಕಸಿ. ಅದಕ್ಕೆ ಇನ್ನೇನು ನಾವು ಗ್ಯಾಸ್ ಬಂದ್ ಮಾಡ್ತೀವಿ ಅಂದಾಗ ಸ್ವಲ್ಪ ಹಾಕಿ ಬಿಸಿ ಮಾಡಿದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ರುಬ್ಬಿದಾಯಿತು. ಇದನ್ನು ಒಂದು ಪಾತ್ರೆಗೆ ಸುರ್ಕೊಳ್ಳೋಣ. ಇವಾಗ ಕಟ್ಟಿನ ಸಾರು ಹೇಗೆ ಮಾಡೋದು ನೋಡೋದು ಬನ್ನಿ. ಈಗಾಗಲೇ ನಾನು ಒಂದು ಸಲ ತೋರಿಸಿದ್ದೇನೆ ಒಂದು ವಿಡಿಯೋದಲ್ಲಿ, ಅದು ಈಗ ಇನ್ನೊಮ್ಮೆ ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದು ನೋಡೋದು ಬನ್ನಿ. ನಾನೀಗ ಇಲ್ಲಿ ಮೊದಲಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಕಟ್ಟಿನ ಸಾರಿಗೆ ನಾನು ಎಣ್ಣೆ ಹಾಕಿದೆ, ಅದಕ್ಕೆ ಏನು ಸಾಮಾನು ಬೇಕಾಗ್ತದೆ ಒಗ್ಗರಣೆದು ನೋಡ್ಕೊಳ್ಳೋದು ಬನ್ನಿ. ಈಗ ಇಲ್ಲಿ ನಾವು ಇದನ್ನು ಕಟ್ಟು ಬಸದಿಟ್ಟಿದ್ದೇವಲ್ಲ, ಇದು ಕಟ್ಟು ಬಸದಿಟ್ಟಿದ್ದು. ಹುರಿದದ್ದೆಲ್ಲ ನಾನು ಮಸಾಲೆ ತೋರಿಸಿದ್ನೆಲ್ಲ, ಇದು ರುಬ್ಬಿದ ಮಸಾಲೆ ಮಿಕ್ಸರ್ಗೆ ಹಾಕಿದ್ದು. ಇದು ನಮ್ಮದು ಕಾಂದ ಮಸಾಲೆನೂ ಅಂತಾರ, ಮಸಾಲೆ ಖಾರನೂ ಅಂತಾರ. ಇದು ಖಾರ, ಉಪ್ಪು, ಹುಣಸೆಹಣ್ಣು ನೆನೆಸಿಟ್ಟಿದ್ದದ. ಇದು ಎಣ್ಣೆ ಈಗ ಹಾಕಿದೆ ನಾನು. ಮತ್ತು ಇದು ಬೆಲ್ಲ, ಅಲ್ಲ ಲಸಣ ಪೇಸ್ಟು, ಅರಿಶಿನ ಪುಡಿ, ಕರಿಬೇವು, ಕೊತ್ತಂಬರಿ, ಇಂಗು, ಇದು ತೇಜ್ಪತ್ತ, ಇದು ಕುಟ್ಟಿದ ಬೆಳ್ಳುಳ್ಳಿದು. ಬೆಳ್ಳುಳ್ಳಿ ಸ್ವಲ್ಪ ಬೇಕಾಗ್ತದೆ. ಅಲ್ಲ ಲಸಣ ಪೇಸ್ಟ್ ಹಾಕಿದ್ರೂ ಕೂಡ ಕುಟ್ಟಿದ ಬೆಳ್ಳುಳ್ಳಿ ಬೇಕು. ಇದು ಏಲಕ್ಕಿ, ಲವಂಗ, ಕಾಳಿ ಮಿರಿ, ದಾಲ್ಚಿನ್ನಿ, ಇದು ಸ್ಟಾರ್ ಒಂದು ಇದು ಏಲಕ್ಕಿ. ಒಗ್ಗರಣೆಗೆ ಇಲ್ಲಿ ನಾನಿದು ಸಾಸಿವೆ, ಜೀರಿಗೆ ಇದೆಲ್ಲ ನಾನು ಹಾಕ್ತೀನಿ. ಬರ್ರಿ, ಇದು ನಾನೊಂದು ಚಕ್ಕೆ ಒಗಿತೀನಿ, ತೇಜ್ಪತ್ತ, ಲವಂಗ, ಕಾಳಿ ಮಿರಿ, ಏಲಕ್ಕಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಅಲ್ಲ ಲಸಣ ಪೇಸ್ಟು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಂಗು,
ಸ್ವಲ್ಪ ಲಾಲ್ ಮಿರ್ಚಿ ಪೌಡರು, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಮಸಾಲೆ. ಇದು ಮಸಾಲೆ ಖಾರ ಹಾಕ್ತೀನಿ. ಮಸಾಲೆ ಖಾರ, ಸ್ವಲ್ಪ ಉಪ್ಪು, ಆಮೇಲೆ ಇದು ಹುಣಸೆಹಣ್ಣಿಂದು, ಇದೀಗ ಹುಣಸೆಹಣ್ಣಿಂದು, ಸ್ವಲ್ಪ ಬೆಲ್ಲ. ಇವಾಗ ಇದನ್ನು ನಾವು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದು ರುಬ್ಬಿಟ್ಟಿದ್ದು ಹೂರಣ ಇದೆಯಲ್ಲ, ಈ ಹೂರಣನ ಒಂದು ಸ್ವಲ್ಪ ಅದಕ್ಕೆ ಹಾಕಬೇಕಾಗ್ತದೆ. ಈಗ ನಾನು ಕಟ್ಟು ಸುರುತ್ತೇನೆ. ತೆಗೆದಿಟ್ಟಂತಹ ಕಟ್ಟನ್ನು ನಾವು ಇದಕ್ಕೆ ಸುರ್ಕೊಳ್ಳೋಣ. ನೋಡ್ರಿ ಸಾರು, ನೋಡ್ರಿ ಈಗ ಕಟ್ಟಿನ ಸಾರು. ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಗ್ಯಾಸ್ ಬಂದ್ ಮಾಡಿ.